ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ವೆನಿಜುವೆಲಾದ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆತಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ವಕ್ತಾರ 5 ಬಾರಿಯ ಲೋಕಸಭೆ ಸದಸ್ಯರಾಗಿರುವಂತಹ ಸುರೇಂದ್ರ ರಜಪೂತ್ ಅವರು ಈ ವರ್ಷದಲ್ಲಿ ನಂಬರ್ 1 ಅನಿಸುವಂತಹ ಜೋಕ್ ಮಾಡಿದ್ದಾರೆ. ವೆನಿಜುವೆಲಾ ಪ್ರತಿಪಕ್ಷ ನಾಯಕಿ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ 2025ರ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗಿದೆ. ಭಾರತದಲ್ಲೂ ಕೂಡ ಪ್ರತಿಪಕ್ಷ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಅವರಿಗೂ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಆ ಮೂಲಕ ಇಡೀ ದೇಶ ಬಿದ್ದು ಬಿದ್ದು ನಗೋ ತರಹ ಮಾಡಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ನಲ್ಲಿ ಕಾಮಿಡಿ ಪೀಸ್ಗಳಿಗೇನು ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ರಾಜಕಾರಣದಲ್ಲಿ ಬಾಲ ಬಡಕುತನ ಮಾಡೋದು, ನಾಯಕರನ್ನ ಮೆಚ್ಚಿಸೋದು, ಅವರಿಗೆ ಬಕೆಟ್ ಹಿಡಿಯೋದೆಲ್ಲ ಸಾಮಾನ್ಯ. ಆದರೆ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋಕೆ ಸಂಸದ ಸುರೇಂದ್ರ ರಜಪೂತ್ ಅವರು ಬಕೆಟ್ ಏನು ಸಿಂಟ್ಯಾಕ್ಸೇ ಹಿಡಿತೀನಿ ಅಂತ ಹೊರಟಿದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿಯ ಹಿನ್ನೆಲೆ, ಗಾಂಭೀರ್ಯತೆ, ಅದರ ಮೌಲ್ಯವನ್ನೇ ಅರಿಯದಂಥ ರಾಹುಲ್ ಗಾಂಧಿ ಅವರಿಗೂ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಬೇಕು ಅಂತ ಸುರೇಂದ್ರ ರಜಪೂತ್ ಅವರು ಹೇಳ್ತಾರೆ. ಅಲ್ಲಿಗೆ ಈ ಕಾಂಗ್ರೆಸ್ನವರಿಗೆ ಯಾವ ಪ್ರಶಸ್ತಿ ಮೇಲೂ ಗೌರವ ಘನತೆ ಇಲ್ಲ ಅಂತ ಆಯ್ತು. ಅವರಿಗೆ ಕೊಟ್ಟ ಮೇಲೆ ನಮ್ಮ ನಾಯಕನಿಗೂ ಕೊಡಬೇಕು ಅನ್ನೋದು ಇವರ ಆರ್ಗ್ಯುಮೆಂಟ್ ಆಯ್ತಲ್ವಾ. ಜಗತ್ತಿನಲ್ಲಿ ಯಾರೇ ಆಗಲಿ ಶಾಂತಿ ಸ್ಥಾಪನೆ, ನಾಗರಿಕ ಹಕ್ಕುಗಳಿಗಾಗಿ ದಿಟ್ಟ ಹೋರಾಟ ಮಾಡಿದವರಿಗೆ, ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಜೀವನವನ್ನೇ ಮುಡಿಪಾಗಿಟ್ಟವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ನೀಡಲಾಗುತ್ತೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವೆನಿಜುವೆಲಾದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ನಡೆಸಿದಂತಹ ಹೋರಾಟ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಉಳಿವಿಗಾಗಿ ನಡೆಸಿದಂತಹ ಹೋರಾಟಕ್ಕಾಗಿ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ ನೊಬೆಲ್ ಶಾಂತಿ ದೊರೆತಿದೆಯೇ ಹೊರತು ಪ್ರತಿಪಕ್ಷದ ನಾಯಕಿಯಾಗಿದ್ದಕ್ಕೆ ಅಲ್ಲ ಅನ್ನೋ ಕಾಮನ್ ಸೆನ್ಸ್ ಕೂಡ ಈ ಕಾಂಗ್ರೆಸ್ ನಾಯಕರಿಗೆ ಇಲ್ಲದಂತೆ ಆಗಿದೆ ಅನ್ನೋದೇ ದುರಂತ ನೋಡಿ. ಅಲ್ಲ, ಈ ರಾಹುಲ್ ಗಾಂಧಿ ಅವರಿಗೆ ಯಾಕೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು? ಇವರು ದೇಶದಲ್ಲಿ ಕಡೆದು ಕಟ್ಟೆ ಹಾಕಿರೋದಾದ್ರೂ ಏನ್ ಹೇಳಿ? ಜವಾಹರ್ಲಾಲ್ ನೆಹರು ವಂಶದಲ್ಲಿ ಹುಟ್ಟಿದ್ದಕ್ಕಾಗಿ ಪ್ರಶಸ್ತಿ ಕೊಡಬೇಕಾ? ಇನ್ನು ಇಂದಿರಾ ಗಾಂಧಿ ಮೊಮ್ಮಗ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮಗ ಅನ್ನೋದಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕಾ? ಇಲ್ವೇ. ಗಾಂಧಿ, ನೆಹರು ವಂಶದಲ್ಲಿ ಹುಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಪ್ರತಿಪಕ್ಷ ನಾಯಕನ ಸ್ಥಾನ ದೊರೆತಿದೆಯಲ್ವಾ, ಆ ಪುರುಷಾರ್ಥಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಬೇಕಾ? ದೇಶದ ಜನತೆಯ ಒಳಿತಿಗಾಗಿ ರಾಹುಲ್ ಗಾಂಧಿ ಅವರು ಯಾವ ಗನಂಧಾರಿ ಕೆಲಸ ಮಾಡಿದ್ದಾರೆ? ಯಾವ ಜನಪರ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದಾರೆ? ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಹೇಗೆ ಕಾರಣರಾಗಿದ್ದಾರೆ? ಯಾವ ದೇಶಗಳ ನಡುವಿನ ಯುದ್ಧವನ್ನ ಅವರು ನಿಲ್ಲಿಸಿದ್ದಾರೆ? ಹೀಗೆ ಯಾವ ಕಡೆಯಿಂದ ನೋಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಪ್ರಶಸ್ತಿಗೆ ಅರ್ಹರಾಗೋದು ಬಿಡಿ, ಅದರ ಹತ್ತಿರವೂ ಸುಳಿಯೋದಿಲ್ಲ. ಆದರೆ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸುರೇಂದ್ರ ರಜಪೂತ್ ಹೀಗೆ ಹೇಳಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಡ. ದೇಶದಲ್ಲಿ ಇದುವರೆಗೆ ಕೈಲಾಶ್ ಸತ್ಯಾರ್ಥಿ ಅವರಂತಹ ನಿಜವಾದ ಜನಸೇವಕರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಲಾಗಿದೆ. ಅವರು ಜೀವನವಿಡೀ ಮಾಡಿದಂಥ ತ್ಯಾಗ, ಹೋರಾಟಕ್ಕಾಗಿ ನೊಬೆಲ್ ಶಾಂತಿ ನೀಡಲಾಗಿದೆ. ಆದರೆ ಕುಟುಂಬ ರಾಜಕಾರಣದ ಕುಡಿಯಾಗಿರುವ, ಅಧಿಕಾರಕ್ಕಾಗಿ ವಿದೇಶಿ ನೆಲದಲ್ಲಿ ನಿಂತು ಭಾರತದ ವಿರುದ್ಧವೇ ಮಾತಾಡುವಂಥ ರಾಹುಲ್ ಗಾಂಧಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅನ್ನೋದು ಒಂದೇ, ಭೂತವು ಕೂಡ ಚೆನ್ನಾಗಿ ಭಗವದ್ಗೀತೆ ಹೇಳುತ್ತೆ ಅನ್ನೋದು ಒಂದೇ. ಯಾವುದೇ ಒಂದು ಪ್ರಶಸ್ತಿ ಬಂದ್ರೆ ಆ ಪ್ರಶಸ್ತಿ ಪಡೆದವರ ಘನತೆ ಜೊತೆಗೆ ಪ್ರಶಸ್ತಿಗೂ ಇನ್ನೂ ಹೆಚ್ಚಿನ ಮೌಲ್ಯ ಬರಬೇಕು. ಆದರೆ ರಾಹುಲ್ ಗಾಂಧಿ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಿದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅವಮಾನ ಮಾಡಿದಂತೆ ಆಗುತ್ತೆ. ಹಾಗೊಂದು ವೇಳೆ ರಾಹುಲ್ ಗಾಂಧಿ ಅವರಿಗೆ ಪ್ರಶಸ್ತಿ ನೀಡಲೇಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಆಗ್ರಹ ಆದ್ರೆ ಅವರಿಗೆ ನೊಬೆಲ್ ಶಾಂತಿ ಬದಲು ಭ್ರಾಂತಿ ಪ್ರಶಸ್ತಿ ಕೊಡಬೇಕು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಪ್ರತಿ ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೋ ಭ್ರಾಂತಿಯಲ್ಲೇ ಇದ್ದಂತೆಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಚೌಕಿದಾರ್ ಚೋರ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರು ದೇಶದ ಜನತೆಗೆ ಸುಳ್ಳು ಹೇಳಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಬಳಿಕ
ರಾಹುಲ್ ಗಾಂಧಿ ಅವರು ಮೆಲ್ಲಗೆ ನ್ಯಾಯಾಲಯದ ಹತ್ರ ಸಾರಿ ಕೇಳಿದ್ರು. ದೇಶದ ಜನರಿಗೆ ಇಂಥ ಸುಳ್ಳು ಹೇಳಿದ ರಾಹುಲ್ ಗಾಂಧಿ ಅವರಿಗೆ ಸುಳ್ಳಿನ ಭ್ರಾಂತಿ ಪ್ರಶಸ್ತಿ ಕೊಡಬೇಕು. ಜಗತ್ತಲ್ಲಿ ಈ ಸುಳ್ಳು ಹೇಳೋದಕ್ಕೆ ಅಂತ ಯಾವುದಾದ್ರೂ ದೊಡ್ಡ ಪ್ರಶಸ್ತಿ ಇದ್ರೆ ಅದನ್ನ ರಾಹುಲ್ ಗಾಂಧಿ ಅವರಿಗೆ ಮೊದಲು ಕೊಡಬೇಕು. ರಫೇಲ್ ಯುದ್ಧ ವಿಮಾನಗಳ ಖರೀದಿ ವೇಳೆ ಅಕ್ರಮ ನಡೆದಿದೆ ಅಂತ ದೇಶದ ಜನರ ಎದುರು ಸ್ವಲ್ಪ ಮುಜುಗರ ಇಲ್ಲದೆ ಸುಳ್ಳುಗಳನ್ನು ಹೇಳಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ಪ್ರಶಸ್ತಿ ಕೊಡಬೇಕು. ಅಷ್ಟೇ ಯಾಕೆ, ಕೆಲ ದಿನಗಳ ಹಿಂದೆ ಅಷ್ಟೇ ದೇಶದ ಹಲವೆಡೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿದ್ರು. नागराज जी, इन्होंने 2 एप्लीकेशन 36 सेकंड में फाइल कर दी और मजे की बात देखिए, ये 4 बजे सुबह उठ के फाइल कर रहे हैं. पता नहीं क्या हुआ, 4 बजे सुबह कहा कि भैया मैं 2 वोटर को डिलीट करूंगा और कितने 36 सेकंड में डिलीट कर दिए, फिर सो गए. हमारी माइंड में पहले सवाल था कि क्या इलेक्शन कमीशन भी सो रहा है, मगर नहीं, सोया कोई नहीं है, जगे हुए हैं, सिस्टमैटिकली मदद हो रही है. ಬೆಂಗಳೂರು ಸೇರಿ ಹಲವೆಡೆ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡೋ ಮೂಲಕ ತಮ್ಮ ಸುಳ್ಳುಗಳನ್ನೇ ಪದೇ ಪದೇ ಹೇಳಿದ್ರು. ಆದ್ರೆ ಇದಕ್ಕೆ ಚುನಾವಣೆ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಚಾಲೆಂಜ್ ನೀಡಿತು. ಮತಗಳ್ಳತನ ನಡೆದಿದೆ ಅನ್ನೋದಕ್ಕೆ ನೀವು ಚುನಾವಣೆ ಆಯೋಗಕ್ಕೆ ಸರಿಯಾದ ದಾಖಲೆ ಕೊಡಬೇಕು. ನಾನು ಕೊಡುವುದೆಲ್ಲವೂ ಸರಿಯಾದ ದಾಖಲೆ. ಹಾಗೊಂದು ವೇಳೆ ನಾನು ಕೊಟ್ಟ ದಾಖಲೆ ನಕಲಿಯಾದರೆ ಕಾನೂನು ಕ್ರಮ ಎದುರಿಸ್ತೇನೆ ಅಂತ ಅಫಿಡವಿಟ್ ಕೊಡಬೇಕು ಅಂತ ಚುನಾವಣಾ ಆಯೋಗ ಚಾಲೆಂಜ್ ಹಾಕ್ತು. ಆದರೆ ರಾಹುಲ್ ಗಾಂಧಿ ಅವರು ಅಫಿಡವಿಟ್ ಸಲ್ಲಿಸಲೇ ಇಲ್ಲ. ನಾನು ಹೇಳೋದೆಲ್ಲವೂ ಸತ್ಯ, ನಾನು ಕೊಟ್ಟಿರುವಂಥ ದಾಖಲೆಗಳೆಲ್ಲವೂ ಸತ್ಯ ಅಂತ ಅವರು ಡಿಕ್ಲರೇಷನ್ ಕೊಡಲಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವರಿಗೂ ಗೊತ್ತಿತ್ತು ನಾನು ಹೇಳೋದೆಲ್ಲವೂ ಸುಳ್ಳು ಅಂತ. ಹಾಗಾಗಿ ಅವರು ಯಾವುದೇ ಅಫಿಡವಿಟ್ ಕೊಡಲಿಲ್ಲ. ಮತಗಳ್ಳತನ ಆರೋಪ ಮಾಡಿ ಇಷ್ಟೆಲ್ಲ ನಾಟಕಕ್ಕೆ ಕಾರಣರಾದಂತಹ ರಾಹುಲ್ ಗಾಂಧಿ ಅವರಿಗೆ ಸುಳ್ಳಿನ ಸರದಾರ ಅನ್ನೋ ಪ್ರಶಸ್ತಿ ಕೊಡಬೇಕು. ಅಂಥ ಪ್ರಶಸ್ತಿ ಇಲ್ದಿದ್ರೂ ಕೂಡ ಅಂಥದ್ದೊಂದು ಪ್ರಶಸ್ತಿಯನ್ನ ಆರಂಭಿಸಿ ಮೊದಲು ರಾಹುಲ್ ಗಾಂಧಿ ಅವರಿಗೇನೆ ಕೊಡಬೇಕು. ವೀಕ್ಷಕರೇ, ದೇಶದಲ್ಲಿ ಪ್ರಶಸ್ತಿಗಳ ಮರ್ಯಾದೆಯನ್ನ ಹರಾಜು ಹಾಕಿದ್ದು ಕಾಂಗ್ರೆಸ್ಸಿಗರೇ ಅನ್ನೋದನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು. 1955ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಯಾವುದೇ ಮುಜುಗರ ಇಲ್ಲದೆ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿ ನೀಡಿಕೊಂಡ್ರು. ಸಾಮಾನ್ಯವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ರಾಷ್ಟ್ರಪತಿಯವರು ನೀಡ್ತಾರೆ. ಆದರೆ ಕೇಂದ್ರ ಸರ್ಕಾರ ಯಾರ ಹೆಸರನ್ನ ಪ್ರಶಸ್ತಿಗೆ ಶಿಫಾರಸು ಮಾಡ್ತದೆಯೋ ಅವರಿಗೆ ಭಾರತ ರತ್ನವನ್ನ ರಾಷ್ಟ್ರಪತಿಯವರು ನೀಡ್ತಾರೆ. ಅಂದ್ರೆ ನೆಹರೂರವರು ಪ್ರಶಸ್ತಿಗೆ ತಮ್ಮ ಹೆಸರನ್ನೇ ಶಿಫಾರಸು ಮಾಡ್ಕೊಳ್ಳೋ ಮೂಲಕ ತಮಗೆ ತಾವೇ ಪ್ರಶಸ್ತಿ ಕೊಟ್ಕೊಂಡು ಪ್ರಶಸ್ತಿ ಮೇಲಿನ ಗೌರವವನ್ನೇ ಕಳ್ಕೊಂಡ್ರು. ಅಷ್ಟೇ ಯಾಕೆ, ಇಂದಿರಾ ಗಾಂಧಿ ಅವರು ಕೂಡ 1971ರಲ್ಲಿ ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಕೊಂಡ್ರು. ಹೀಗೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದು, ತಮಗೆ ತಾವೇ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಕೊಳ್ಳೋದು ಈ ಕಾಂಗ್ರೆಸ್ ನಾಯಕರ ಚಾಳಿ. ಆದರೆ ಈಗ ಮೋದಿ ಸರ್ಕಾರ ಇರೋದ್ರಿಂದ ಸುಖ ಸುಮ್ಮನೆ ಯಾರಿಗೂ ಪ್ರಶಸ್ತಿ ಸಿಗೋದಿಲ್ಲ. ಕಾಂಗ್ರೆಸ್ ಅಂತೂ 11 ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲೇ ಇಲ್ಲ. ಜನ ರಾಹುಲ್ ಗಾಂಧಿ ಅವರಿಗೆ ಚುನಾವಣೆಯಲ್ಲಿ ತಕ್ಕ ಪ್ರಶಸ್ತಿಯನ್ನೇ ನೀಡಿದ್ದಾರೆ. ಹೀಗೆ ತಮಗೆ ತಾವೇ ಪ್ರಶಸ್ತಿ ಕೊಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಾನೆ ಸುರೇಂದ್ರ ರಜಪೂತ್ ಅವರು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಸ್ಕೆಚ್ ಹಾಕಿರೋದು. ಕೆಲ ದಿನಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಅವರು ಕೂಡ ಇಂಥದ್ದೇ ಬಕೆಟ್ ಹೇಳಿಕೆಯನ್ನ ನೀಡಿದ್ರು. ರಾಹುಲ್ ಗಾಂಧಿ ಅವರು ಹಿಂದುಳಿದ ವರ್ಗಗಳ ಪಾಲಿಗೆ 2ನೇ ಅಂಬೇಡ್ಕರ್ ಆಗ್ತಾರೆ ಅಂತ ಹೇಳಿಕೆ ನೀಡಿದ್ರು. ಆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋ ಹೇಳಿಕೆಯನ್ನ ನೀಡಿದ್ರು. ಈಗ ಕಾಂಗ್ರೆಸ್ ಸಂಸದ ಸುರೇಂದ್ರ ರಜಪೂತ್ ಅವರು ಕೂಡ ಇಂಥ ಬಕೆಟ್ ಹೇಳಿಕೆಯನ್ನೇ ನೀಡಿದ್ದಾರೆ ಅಷ್ಟೇ. ಈ ಕಾಂಗ್ರೆಸ್ ನಾಯಕರು ಇನ್ನೂ ಅದೆಷ್ಟು ವರ್ಷ ಹೀಗೆ ನೆಹರು ಗಾಂಧಿ ಕುಟುಂಬಕ್ಕೆ ಗುಲಾಮಗಿರಿ ಮಾಡ್ಕೊಂಡು ಇರ್ತಾರೋ ಏನೋ. ಈ ಕಾಂಗ್ರೆಸ್ ನಾಯಕರ ಬುದ್ಧಿಶಕ್ತಿಯನ್ನ ಆ ದೇವರೇ ಸುಧಾರಿಸಬೇಕೋ ಏನೋ. ಅಂದಹಾಗೆ ರಾಹುಲ್ ಗಾಂಧಿ ಅವರು ಯಾವ ಪ್ರಶಸ್ತಿಗೆ ಅರ್ಹರು? ಕಮೆಂಟ್ ಮಾಡಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.